ಇಲ್ಲಿ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟವ್ರೆ a² - a - 6 = 0 ಅಂತ. ಇವಾಗ ಇದರಲ್ಲಿ a ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಇವಾಗ ಯಾವ ಥರ ಮಾಡ್ಬೋದು ಅಂದರೆ ಸ್ಪ್ಲಿಟ್ ಮಾಡ್ಬೋದು ಇದನ್ನು. -a ಯಾವ ಥರ ಸ್ಪ್ಲಿಟ್ ಮಾಡಬೇಕು ಅಂದರೆ ಅದನ್ನು ಗುಣಿಸಿದಾಗ r ಬರಬೇಕು, ಇದು ಕೋಎಫಿಷಿಯಂಟ್ ಬರಬೇಕು. ಮೊದಲನೇದು ಕೊನೆಯದು ಗುಣಿಸಿದಾಗ ಇಲ್ಲ ಮೊದಲನೇದು ಒಂದಿರೋದ್ರಿಂದ r ಬರಬೇಕು. ಅದನ್ನು ಯಾವ ಥರ ಸ್ಪ್ಲಿಟ್ ಮಾಡ್ಬೋದು, -3 × 2 ಅಂತ. ಆವಾಗ ಗುಣಿಸಿದ್ರೆ -6 ಈ ಕೋಎಫಿಷಿಯಂಟ ಬರ್ತದೆ. ಇಲ್ಲಿ a² -3 2 ಕೂಡಿದ್ರೆ ಮತ್ತೆ -1 ಇದ್ರದ್ದೇ ಉಳಿದಿರ್ತದೆ. -3a + 2a - 6 = 0. ಇಲ್ಲಿ -3a + 2a ಅಂದರೆ -aನೇ ಉಳಿದಿರ್ತದೆ. ಆದರೆ 3 2 6 ಇದ್ರ ಕೋಎಫಿಷಿಯಂಟ್ ಆಯಿತು. ಅದೇ ಥರ ಇದರಲ್ಲಿ a ಕಾಮನ್ ತೆಗಿಬೋದು. a ಕಾಮನ್ ತೆಗೆದ್ಬಿಟ್ಟು a - 3 ಉಳಿತದೆ. ಅದರಲ್ಲಿ 2 ಕಾಮನ್ ತೆಗೆದ್ಬಿಟ್ಟು a - 3 ಉಳಿದಿರ್ತದೆ. ಅದು = 0 ಆಯಿತು. ಇದರಲ್ಲಿ 2 ಫ್ಯಾಕ್ಟರ್ ಆಯಿತು, a - 3 ಆಮೇಲೆ ಇನ್ನೊಂದು a + 2 ಆಚೆ ಉಳಿದಿರೋದು. ಇದು a + 2 ಒಂದು ಫ್ಯಾಕ್ಟರು, ಅದು 0 ಆಯಿತು. ಇದರಲ್ಲಿ 2 ಸೊಲ್ಯೂಷನ್ ಆಯಿತು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ. a - 0 ಆರ್ a - 3 = 0 ಆರ್ a + 2 = 0, a = 3 ಇಲ್ಲ a ಈ +2 ಆ ಕಡೆ ಹೋದರೆ -3 ಈ ಕಡೆ ಬಂದಾಗ 3 ಆಯಿತು, +2 ಆ ಕಡೆ ಹೋದರೆ -2 ಆಯ್ತದ. ಇದನ್ನು ಇನ್ನೊಂದು ಥರ ಬರಿಬೋದು, a = 3 ಆರ್ -2 ಅಂತ. ಬಾಯ್.